ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕರ್ನಾಟಕ ಸ್ಟಡಿ ಝೋನ್ಗೆ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳು ಕ್ಲಾಸ್ ನಂಬರ್ 16. ಕ್ವಶನ್ ನಂಬರ್ 1. ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಡೈರೆಕ್ಟರ್ ಜನರಲ್ ಆಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF ರೀಸೆಂಟ್ಲಿ? ಇತ್ತೀಚೆಗೆ ಕೇಂದ್ರ ಮೀಸಲು ಪೊಲೀಸ್ ಪಡೆ CRPFನ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ಜ್ಞಾನೇಂದ್ರ ಪ್ರತಾಪ್ ಸಿಂಗ್, ಆಪ್ಷನ್ ಬಿ ಅಖಿಲೇಶ್ ಸಿನ್ಹಾ, ಆಪ್ಷನ್ ಸಿ ದೀಪಕ್ ಕುಮಾರ್, ಆಪ್ಷನ್ ಡಿ ರವಿದೀಪ್ ಸಿಂಗ್. ರೈಟ್ ಆನ್ಸರ್ ಆಪ್ಷನ್ ಎ ಜ್ಞಾನೇಂದ್ರ ಪ್ರತಾಪ್ ಸಿಂಗ್. Assam Police Chief Gajendra Pratap Singh is appointed as Director General of Central Reserve Police Force. ಅಸ್ಸಾಂ ಪೊಲೀಸ್ ಮುಖ್ಯಸ್ಥ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅವರನ್ನು ಕೇಂದ್ರ ಮೀಸಲು ಪೊಲೀಸ್ ಪಡೆ CRPFನ ಮಹಾನಿರ್ದೇಶಕರಾಗಿ ನೇಮಿಸಲಾಗಿದೆ. The CRPF, India's primary central police force under the Ministry of Home Affairs, ensures internal security. ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆ CRPF ಆಂತರಿಕ ಭದ್ರತೆಯನ್ನು ಖಾತರಿಗೊಳಿಸುತ್ತದೆ. It was established in 1939 as the Crown Representative Police during political unrest in princely states. ಇದನ್ನು 1939ರಲ್ಲಿ ರಾಜಪ್ರಭುತ್ವದ ರಾಜ್ಯಗಳಲ್ಲಿನ ರಾಜಕೀಯ ಅಶಾಂತಿಯ ಸಮಯದಲ್ಲಿ ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್ ಆಗಿ ಸ್ಥಾಪಿಸಲಾಯಿತು. Ministry. It is a ministry of the Government of India. It is mainly responsible for the maintenance of internal security and domestic policy. It is headed by the Minister of Home Affairs. ಗೃಹ ಸಚಿವಾಲಯವು ಭಾರತ ಸರ್ಕಾರದ ಸಚಿವಾಲಯವಾಗಿದೆ. ಇದು ಮುಖ್ಯವಾಗಿ ಆಂತರಿಕ ಭದ್ರತೆ ಮತ್ತು ದೇಶೀಯ ನೀತಿಯ ನಿರ್ವಹಣೆಗೆ ಜವಾಬ್ದಾರಿಯಾಗಿದೆ. ಇದರ ನೇತೃತ್ವವನ್ನು ಗೃಹ ವ್ಯವಹಾರಗಳ ಸಚಿವರು ವಹಿಸುತ್ತಾರೆ. The acronym CRPF has been expanded as Chalte Raho Pyari Force since they are constantly on the move from one troubled place to in India. CRPF ಎಂಬ ಸಂಕ್ಷೇಪವನ್ನು ಚಲ್ತೆ ರಹೋ ಪ್ಯಾರಿ ಫೋರ್ಸ್ ಎಂದು ವಿಸ್ತರಿಸಲಾಗಿದೆ, ಏಕೆಂದರೆ ಅವರು ಭಾರತದಲ್ಲಿ ಒಂದು ತೊಂದರೆಗೊಳಗಾಗದ ಸ್ಥಳದಿಂದ ಇನ್ನೊಂದಕ್ಕೆ ನಿರಂತರವಾಗಿ ಚಲಿಸುತ್ತಿದ್ದಾರೆ. ಗೃಹ ವ್ಯವಹಾರಗಳ ಸಚಿವಾಲಯ ಸ್ಥಾಪನೆ 15 ಆಗಸ್ಟ್ 1947ರಲ್ಲಿ. ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿದೆ. ಚೀಫ್ ಮಿನಿಸ್ಟರ್ ಅಮಿತ್ ಶಾ. ಕೇಂದ್ರ ಮೀಸಲು ಪೊಲೀಸ್ ಪಡೆ ಫಾರ್ಮ್ಡ್ 27 ಜುಲೈ 1939. ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿದೆ. ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಅಮಿತ್ ಶಾ ಆ್ಯಂಡ್ ಏಜೆನ್ಸಿ ಎಕ್ಸಿಕ್ಯೂಟಿವ್ ಗಜೇಂದ್ರ ಪ್ರತಾಪ್ ಸಿಂಗ್. Assam Police Chief Gajendra Pratap Singh appointed as CRPF Director General. Question number 2. What is the primary aim of the Matrutva Suraksha Abhiyan? Option A. To provide free education for women. Option B. To ensure the health and safety of pregnant women. Option C. To promote digital literacy among women. Option D. To provide employment opportunities. ಮಾತೃತ್ವ ಸುರಕ್ಷಾ ಅಭಿಯಾನದ ಪ್ರಾಥಮಿಕ ಗುರಿ ಏನು? ಆಪ್ಷನ್ ಎ ಮಹಿಳೆಯರಿಗೆ ಉಚಿತ ಶಿಕ್ಷಣ ನೀಡುವುದು. ಆಪ್ಷನ್ ಬಿ ಗರ್ಭಿಣಿ ಮಹಿಳೆಯರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು. ಆಪ್ಷನ್ ಸಿ ಮಹಿಳೆಯರಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಉತ್ತೇಜಿಸಲು. ಆಪ್ಷನ್ ಡಿ ಉದ್ಯೋಗಾವಕಾಶಗಳನ್ನು ಒದಗಿಸಲು. ರೈಟ್ ಆನ್ಸರ್ ಆಪ್ಷನ್ ಬಿ ಟು ಎನ್ಶ್ಯೂರ್ ದಿ ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫ್ ಪ್ರೆಗ್ನೆಂಟ್ ವುಮನ್. ಗರ್ಭಿಣಿ ಮಹಿಳೆಯರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು. ಗರ್ಭಿಣಿಯರಿಗೆ ಮಾತೃತ್ವ ಸುರಕ್ಷಾ ಅಭಿಯಾನ ರಾಯಚೂರಿನಲ್ಲಿ ಚಾಲನೆ. ಗರ್ಭಿಣಿಯರ ಆರೋಗ್ಯ ಸುಧಾರಣೆಗೆ ಹೊಸ ಕಾರ್ಯಕ್ರಮ. ಗರ್ಭಿಣಿಯರ ಆರೋಗ್ಯ ಸುರಕ್ಷತೆಗೆ ಆದ್ಯತೆ ನೀಡುವ ಹಿನ್ನೆಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕೈಗೊಂಡಿರುವ ಮಾತೃತ್ವ ಸುರಕ್ಷಾ ಅಭಿಯಾನಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬುಧವಾರ ಚಾಲನೆ ನೀಡಿದರು. ಗರ್ಭಿಣಿಯರ ಆರೋಗ್ಯ ಸುರಕ್ಷತೆಗೆ ಆದ್ಯತೆ. ಮಾತೃತ್ವ ಸುರಕ್ಷಾ ಅಭಿಯಾನಕ್ಕೆ ಜನವರಿ 22ರಂದು ರಾಯಚೂರಿನಲ್ಲಿ ಚಾಲನೆ. ರಾಜ್ಯಾದ್ಯಂತ ಉಚಿತ ಆರೋಗ್ಯ ಶಿಬಿರಗಳ ಮೂಲಕ ಪ್ರತಿ ತಿಂಗಳು 2 ಬಾರಿ ಗರ್ಭಿಣಿಯರ ಆರೋಗ್ಯ ತಪಾಸಣೆ. ಕ್ವಶನ್ ನಂಬರ್ 3. ಕರ್ನಾಟಕ ಟ್ಯಾಬ್ಲೋ ಇನ್ ದಿ 2025 Republic Day Parade highlighted which historic site?
2025ರ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಕರ್ನಾಟಕದ ಟ್ಯಾಬ್ಲೋ ಯಾವ ಐತಿಹಾಸಿಕ ತಾಣವನ್ನು ಎತ್ತಿ ತೋರಿಸುತ್ತದೆ? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಐಹೊಳೆ, ಆಪ್ಷನ್ ಸಿ ಲಕ್ಕುಂಡಿ, ಆಪ್ಷನ್ ಡಿ ಪಟ್ಟದಕಲ್ಲು. ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ಕುಂಡಿ. ಗಣರಾಜ್ಯೋತ್ಸವಕ್ಕೆ ಲಕ್ಕುಂಡಿ ಸ್ತಬ್ಧಚಿತ್ರ. ಜನವರಿ 26ರಂದು ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕದ ಗದಗ ಜಿಲ್ಲೆ ಲಕ್ಕುಂಡಿ ದೇಗುಲದ ಸ್ತಬ್ಧಚಿತ್ರ ಭಾಗಿಯಾಗಲಿದೆ. ಖ್ಯಾತ ಕಲಾವಿದ ಶಶಿಧರ ಅಡಪ ನೇತೃತ್ವದಲ್ಲಿ ರೂಪುಗೊಂಡಿರುವ ಸ್ತಬ್ಧಚಿತ್ರ ಮಂಗಳವಾರ ನಡೆದ ತಾಲೀಮಿನ ವೇಳೆಗೆ ಗಮನ ಸೆಳೆಯಿತು. ಜನವರಿ 26ರಂದು ದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಲಿರುವ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ವಿಷಯಾಧಾರಿತ ಸ್ತಬ್ಧಚಿತ್ರವು ಅತ್ಯಂತ ಆಕರ್ಷಣೀಯವಾಗಿದ್ದು, ಅಂತಾರಾಷ್ಟ್ರೀಯ ಕಲಾವಿದರ ಕೈಚಳಕದಿಂದ ಅತ್ಯಾಕರ್ಷಕವಾಗಿ ಮೂಡಿಬಂದ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಸ್ತಬ್ಧಚಿತ್ರ. ದೆಹಲಿ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಲಿರುವ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಸ್ತಬ್ಧಚಿತ್ರದ ವಿಶೇಷತೆಗಳು. ಈ ಸ್ತಬ್ಧಚಿತ್ರದಲ್ಲಿ ಚತುರ್ಮುಖ ಬ್ರಹ್ಮನ ಮೂರ್ತಿ ಹಾಗೂ ಬ್ರಹ್ಮಜಿನಾಲಯ, ಕಾಶಿ ವಿಶ್ವೇಶ್ವರ ದೇವಾಲಯ ಹಾಗೂ ನನ್ನೇಶ್ವರ ದೇವಾಲಯವನ್ನು ಒಳಗೊಂಡಿದೆ. ಜನವರಿ 26ರಂದು ನಡೆದ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಉತ್ತರ ಪ್ರದೇಶದ ಸ್ತಬ್ಧಚಿತ್ರಕ್ಕೆ ಮೊದಲ ಬಹುಮಾನ ದೊರಕಿದೆ. ಕ್ವೆಶ್ಚನ್ ನಂಬರ್ 4. ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್ ಎವ್ರಿ ಇಯರ್? ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 24, ಆಪ್ಷನ್ ಬಿ ಜನವರಿ 25, ಆಪ್ಷನ್ ಸಿ ಜನವರಿ 26, ಆಪ್ಷನ್ ಡಿ ಜನವರಿ 27. ರೈಟ್ ಆನ್ಸರ್ ಆಪ್ಷನ್ ಎ ಜನವರಿ 24. United Nations General Assembly observes January 24th as International Day of Education to highlight educational role in peace and development. ಶಾಂತಿ ಮತ್ತು ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರವನ್ನು ಎತ್ತಿ ತೋರಿಸಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ UNGA ಜನವರಿ 24ಅನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸುತ್ತದೆ. It was declared on December 3rd, 2018 through Resolution 73/25 co-written by Nigeria and other 58 countries. ಇದನ್ನು ಡಿಸೆಂಬರ್ 3, 2018ರಂದು ನೈಜೀರಿಯಾ ಮತ್ತು ಇತರ 58 ದೇಶಗಳು ಸಹಲಿಖಿತವಾದ ನಿರ್ಣಯ 73/25 ಮೂಲಕ ಘೋಷಿಸಲಾಯಿತು. ಥೀಮ್ 2025 AI and Education, Preserving Human Agency in a World of Automation, Focusing on Educational Role in Adapting to AI and Technology. ಥೀಮ್ 2025 AI ಮತ್ತು ಶಿಕ್ಷಣ, ಯಾಂತ್ರೀಕೃತಗೊಂಡ ಜಗತ್ತಿನಲ್ಲಿ ಮಾನವ ಸಂಸ್ಥೆಯನ್ನು ಸಂರಕ್ಷಿಸುವುದು. ಇದು AI ಮತ್ತು ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವಲ್ಲಿ ಶಿಕ್ಷಣದ ಪಾತ್ರವನ್ನು ಕೇಂದ್ರೀಕರಿಸುತ್ತದೆ. ಯುನೆಸ್ಕೋ ಲೀಡ್ಸ್ ದಿ celebration to advocate for accessible high quality education worldwide. ವಿಶ್ವಾದ್ಯಂತ ಪ್ರವೇಶಿಸಬಹುದಾದ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಪ್ರತಿಪಾದಿಸಲು ಯುನೆಸ್ಕೋ ಈ ಆಚರಣೆಯನ್ನು ಮುನ್ನಡೆಸುತ್ತದೆ. ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್ 24th January 2025. ಥೀಮ್ ಈಸ್ AI and Education, Preserving Human Agency in World of Automation. Question number 5. What is the rank of India in the Global Firepower Index 2025? 2025ರ ಜಾಗತಿಕ ಅಗ್ನಿಶಾಮಕ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ 2ನೇ, ಆಪ್ಷನ್ ಸಿ 3ನೇ, ಆಪ್ಷನ್ ಡಿ 4ನೇ. ರೈಟ್ ಆನ್ಸರ್ ಆಪ್ಷನ್ ಡಿ 4ನೇಯದು. India has been ranked as the 4th most powerful military in the world according to the Global Firepower Index 2025. ಜಾಗತಿಕ ಫೈರ್ ಪವರ್ ಸೂಚ್ಯಂಕ 2025 ಭಾರತವು ವಿಶ್ವದ 4ನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಎಂದು ಸ್ಥಾನ ಪಡೆದಿದೆ. The top 3 countries are United States of America, Russia and China. Bhutan ranked lowest at 145th while Pakistan dropped from 9th to 12th position. ಅಗ್ರ 3 ದೇಶಗಳು ಅಮೆರಿಕ, ರಷ್ಯಾ ಮತ್ತು ಚೀನಾ. ಭೂತಾನ್ 145ನೇ ಸ್ಥಾನದಲ್ಲಿದೆ, ಆದರೆ ಪಾಕಿಸ್ತಾನ 9ನೇ ಸ್ಥಾನದಿಂದ 12ನೇ ಸ್ಥಾನಕ್ಕೆ ಕುಸಿದಿದೆ. The top 4 countries ranking remains unchanged from 2024.
2024ರಿಂದ ಅಗ್ರ 4 ಸ್ಥಾನಗಳ ದೇಶಗಳ ಶ್ರೇಯಾಂಕಗಳು ಬದಲಾಗದೇ ಉಳಿದಿವೆ. ದ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಕಂಪೇರ್ಸ್ 145 countries' military power based on their war-walking capabilities and excludes a country's nuclear weapon capabilities. ಗ್ಲೋಬಲ್ ಪವರ್ ಸೂಚ್ಯಂಕವು 145 ದೇಶಗಳ ಮಿಲಿಟರಿ ಶಕ್ತಿಯನ್ನು ಅವರ ಯುದ್ಧ ಮಾಡುವ ಸಾಮರ್ಥ್ಯದ ಆಧಾರದ ಮೇಲೆ ಹೋಲಿಸುತ್ತದೆ ಮತ್ತು ದೇಶದ ಪರಮಾಣು ಶಸ್ತ್ರಾಸ್ತ್ರ ಸಾಮರ್ಥ್ಯವನ್ನು ಹೊರತುಪಡಿಸುತ್ತದೆ. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025 ಟಾಪ್ 20 countries are listed here. Number 1 United States, number 2 Russia, number 3 China, number 4 India. And 25 weakest militaries in Asia 2025 are listed here. Number 1 is Bhutan. Thanks for watching Karnataka Study Zone. Please like, comment and share and subscribe our channel. Thank you one and all.